ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೆಹಲಿ ಬ್ಲಾಸ್ಟ್ ಆಯ್ತಲ್ಲ, ಅದಾದ ಬಳಿಕ $1 ಮಿಲಿಯನ್ ಪ್ರಶ್ನೆ ಏನು ಕೇಳಿದ್ರೆ, ಭಾರತ ಪಾಕಿಸ್ತಾನಕ್ಕೆ ಪುನಃ ಹೊಡೆಯುತ್ತಾ, ಆಪರೇಷನ್ ಸಿಂಧೂರ ಪುನಃ ಚಾಲೂ ಆಗುತ್ತಾ? ಈ ಪ್ರಶ್ನೆ ಬಹುತೇಕ ಎಲ್ಲರಿಗೂ ಕಾಡ್ತಾ ಇದೆ. ಕೇವಲ ಭಾರತೀಯರು ಮಾತ್ರ ಅಲ್ಲ, ಪಾಕಿಸ್ತಾನದವರಿಗಂತೂ ಆ ಭಯ ಇದ್ದೇ ಇದೆ ಬಿಡಿ. ಅಫ್ಘಾನಿಸ್ತಾನದವರು ಕೂಡ ಎದುರು ನೋಡ್ತಾ ಇದ್ದಾರೆ. ಭಾರತ ಯಾವಾಗ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಮಾಡುತ್ತೆ, ಹೊಡೆಯೋದಾದ್ರೆ ಹೊಡೆದು ಬಿಡಲಿ ಸ್ವಲ್ಪ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಸಹಜವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಪುನಃ ಯುದ್ಧ ಶುರುವಾಗಿದ್ದೆ ಆದರೆ ಮತ್ತೆ ನಾನು ಯುದ್ಧ ನಿಲ್ಲಿಸಿದೆ, ಎರಡೆರಡು ಬಾರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದೀನಿ, ಹೀಗೆಲ್ಲ ಕ್ಲೈಮ್ ಮಾಡಬಹುದಲ್ವಾ? ಅದಕ್ಕೋಸ್ಕರ ಟ್ರಂಪ್ ಕೂಡ ಕಾಯ್ತಾ ಇರಬಹುದು. ಆದರೆ ದೆಹಲಿ ಬ್ಲಾಸ್ಟ್ಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸುತ್ತಾ ಅನ್ನುವ ಪ್ರಶ್ನೆಗೆ ಕ್ಲಿಯರ್ ಆದಂತಹ ಉತ್ತರ ಈವರೆಗೆ ಸಿಗ್ತಾ ಇಲ್ಲ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಎಚ್ಚರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಟ್ಟಂತಹ ಎಚ್ಚರಿಕೆಯನ್ನು ನೋಡಿದ್ರೆ ಭಾರತದ ಮುಂದೆ ಆ ಆಪ್ಷನ್ಗಳು ಕೂಡ ಇದ್ದಾವೆ. ಆಪರೇಷನ್ ಸಿಂಧೂರ್ 2.0 ಅನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ಈ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ, ಭಾರತದ ಹೊಡೆತದಿಂದ ಪಾರಾಗೋದಕ್ಕೋಸ್ಕರವಾಗಿ ಆಸಿಮ್ ಮುನೀರ್ ತನ್ನದೇ ಜನರನ್ನ ಬಲಿ ಕೊಟ್ಟಿದ್ದಾನೆ, ಒಂದು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ ಅಂತ ಅಫ್ಘಾನಿಸ್ತಾನದವರು ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಒಂದು ಥಿಯರಿಯನ್ನು ಅವರು ಮುಂದಿಟ್ಟಿದ್ದಾರೆ. ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡುತ್ತಲ್ಲ, ಈಗ ಪುನಃ ಅಂತಹದೇ ಆಪರೇಷನ್ ಅನ್ನು ಕೈಗೆತ್ತಿಕೊಳ್ಳುತ್ತಾ? ಅಫ್ಘಾನಿಸ್ತಾನದವರು ಹೇಳ್ತಾ ಇರುವಂತಹ ಥಿಯರಿ ಏನು, ಅದರ ಸತ್ಯಾಸತ್ಯತೆ ಏನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನವೆಂಬರ್ 10ನೇ ತಾರೀಕು ಸಂಜೆ ದೆಹಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ನಡೀತಲ್ಲ, ಅದರ ಸತ್ಯ ಬಹುತೇಕ ಹೊರಗೆ ಬಂದಿದೆ. ಇದೊಂದು ಸೂಸೈಡ್ ಬಾಂಬ್ ಅಟ್ಯಾಕ್. ಡಾಕ್ಟರ್ ಮಾಡ್ಯೂಲ್ ಇದರ ಹಿಂದೆ ಕೆಲಸ ಮಾಡಿದೆ. ಡಾಕ್ಟರ್ ಉಮರ್ ಸೂಸೈಡ್ ಬಾಂಬರ್ ಆಗಿ ಕಾರನ್ನ ಬ್ಲಾಸ್ಟ್ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಕನ್ಫರ್ಮ್ ಆಗಿದೆ. ಆದರೂ ಸಹ NIA ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡ್ತಾ ಇದೆ. ಈ ಇಡೀ ಪ್ರಕರಣದ ಇಂಚಿಂಚನ್ನು ಕೂಡ ಜಾಲಾಡ್ತಾ ಇದೆ. ಈ ಡಾಕ್ಟರ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ವ್ಯಕ್ತಿಗಳನ್ನು ಕೂಡ ಬಂಧಿಸಲಾಗ್ತಾ ಇದೆ, ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾಕೆ NIA ಅಷ್ಟೆಲ್ಲ ಆತುರಾತುರವಾಗಿ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ಅಂತಂದ್ರೆ, ಅಮಿತ್ ಶಾ ಒಂದು ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ. ಈ ಘಟನೆಯ ಹಿಂದೆ ಯಾರೇ ಇದ್ರೂ ಕೂಡ ಅದನ್ನ ಬಯಲಿಗೆ ಎಳಿಬೇಕು, ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಮಿತ್ರರೇ, ಇಲ್ಲಿ ಶಿಕ್ಷೆ ಕೊಡೋದು ಅಂತಂದ್ರೆ ಒಂದಷ್ಟು ಜನರನ್ನು ಜೈಲಿಗೆ ಹಾಕ್ಬಿಟ್ಟು ಅವರಿಗೇನೋ ಜೀವಾವಧಿ ಶಿಕ್ಷೆನೋ ಮರಣದಂಡನೆನೋ ಇದನ್ನ ಕೊಡೋದು ಮಾತ್ರ ಅಲ್ಲ. ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರುವಂತಹ ವಿಚಾರ ಏನು ಕೇಳಿದ್ರೆ, ಈ ಬಾಂಬ್ ಬ್ಲಾಸ್ಟ್ ಹಿಂದೆ ನಿಜವಾಗ್ಲೂ ಜೈಷ್ ಎ ಮೊಹಮ್ಮದ್ನ ಕೈವಾಡ ಇದೆಯಾ? ಕೈವಾಡ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ, ಆದ್ರೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಬೇಕಲ್ಲ. ಇದೇ ಕಾರಣದಿಂದಲೇ ಅಮಿತ್ ಶಾ NIAಗೆ ಸೂಚನೆ ಕೊಟ್ಟಿರುವಂತಹದ್ದು, ಆದಷ್ಟು ಶೀಘ್ರವಾಗಿ ಈ ಇಡೀ ಪ್ರಕರಣವನ್ನು ಭೇದಿಸಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅಂತ. ಈಗಾಗಲೇ ತನಿಖೆಯಲ್ಲಾದಂತಹ ಪ್ರಗತಿಯನ್ನು ನೋಡಿದ್ರೆ ಭಾರತೀಯ ತನಿಖಾ ಸಂಸ್ಥೆ NIAಗೆ ಒಂದು ವಿಚಾರ ಪಕ್ಕ ಆಗ್ತಾ ಇದೆ. ಈಗೇನು ಉಗ್ರ ದಾಳಿ ನಡೆದಿದೆಯಲ್ಲ, ಡಾಕ್ಟರ್ ಮಾಡ್ಯೂಲ್ ಕೆಲಸ ಮಾಡಿದೆಯಲ್ಲ, ಇದರ ಹಿಂದೆ ಜೈಷ್ ಎ ಮೊಹಮ್ಮದ್ ಇದೆ. ಯಾಕೋಸ್ಕರವಾಗಿ ಜೈಷ್ ಎ ಮೊಹಮ್ಮದ್ ಈ ಕೃತ್ಯವನ್ನು ಮಾಡಿಸಿದೆ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೊಡೆದಿತ್ತಲ್ಲ, ಆಗ ಮಸೂದ್ ಅಜರ್ ತನ್ನ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದ, ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗಿತ್ತು. ಅದಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಮಸೂದ್ ಅಜರ್ ತುಂಬಾ ಆಕ್ಟಿವ್ ಆಗಿದ್ದ. ತನ್ನ ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನ ಪುನಃ ಸ್ಥಾಪಿಸೋದಕ್ಕೆ, ಅಂದ್ರೆ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೋಸ್ಕರವಾಗಿ ಇಡೀ ಪಾಕಿಸ್ತಾನದಾದ್ಯಂತ ಆನ್ಲೈನ್ನಲ್ಲಿ ದೇಣಿಗೆಯನ್ನು ಸಂಗ್ರಹಿಸಲಾಗ್ತಾ ಇತ್ತು. ಹೊಸದಾಗಿ ಉಗ್ರಗಾಮಿಗಳ ನೇಮಕಾತಿಯೂ ಕೂಡ ನಡೀತಾ ಇತ್ತು. ಈ ಬಗ್ಗೆ ಅನೇಕ ವರದಿಗಳು ಈ ಹಿಂದೆ ಪಬ್ಲಿಷ್ ಆಗಿದ್ವು, ನಿಮಗೆ ನಾನು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಇದರ ಜೊತೆಗೆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಉಗ್ರಗಾಮಿ ಸಂಘಟನೆಯನ್ನ ಕೂಡ ಹುಟ್ಟು ಹಾಕಲಾಗಿತ್ತು, ಅಂದ್ರೆ ಮಹಿಳಾ ವಿಭಾಗವನ್ನ. ಈಗ ಭಾರತದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ, ಜೊತೆಗೆ ಇದೇ ರೀತಿಯ ಅನೇಕ ದಾಳಿಗೆ ಸಂಚನ್ನ ರೂಪಿಸಿರುವುದು ಕೂಡ ಬಯಲಾಗ್ಬಿಟ್ಟಿದೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. 2900 kgಯಷ್ಟು ಸ್ಫೋಟಕಗಳನ್ನು ನಮ್ಮ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದಿದ್ದಾವೆ. ಇದೆಲ್ಲವೂ ಕೂಡ ಜೈಷ್ ಎ ಮೊಹಮ್ಮದ್ನ ಸೇಡಿನ ಭಾಗ. ಇದನ್ನ ಈಗ ಭಾರತದ ತನಿಖಾ ಸಂಸ್ಥೆಗಳು ಸಾಕ್ಷ್ಯಾಧಾರಗಳ ಸಮೇತ ಪ್ರೂವ್ ಮಾಡಬೇಕಾಗಿದೆ. ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಯಾಕೋಸ್ಕರವಾಗಿ ಪ್ರೂವ್ ಮಾಡಬೇಕು ಅಂತಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೇ ಭಾರತ ಸರ್ಕಾರ ಒಂದು ಘೋಷಣೆಯನ್ನ ಮಾಡಿತ್ತು. ಇನ್ಮುಂದೆ ಭಾರತದಲ್ಲಾಗುವಂತಹ ಪ್ರತಿ ಉಗ್ರಗಾಮಿ ಚಟುವಟಿಕೆಯನ್ನೂ ಕೂಡ ನಾವು ಆಕ್ಟ್ ಆಫ್ ವಾರ್ ಅಂತಲೇ ಪರಿಗಣಿಸ್ತೀವಿ, ಅದಕ್ಕೆ ಆಪರೇಷನ್ ಸಿಂಧೂರದಂತಹ ಉತ್ತರವನ್ನೇ ಕೊಡ್ತೀವಿ. ಈ ರೀತಿಯಾಗಿ ಭಾರತದ ಮೋದಿ ಸರ್ಕಾರ ಒಂದು ನ್ಯೂ ನಾರ್ಮಲ್ ಅನ್ನ ಸೆಟ್ ಮಾಡಿಟ್ಟಿದೆ. ಹೀಗಾಗಿ ದೆಹಲಿ ಬಾಂಬ್ ಬ್ಲಾಸ್ಟ್ ಇರಬಹುದು, ಅಥವಾ ಈಗೇನು ಉಗ್ರ ಮಾಡ್ಯೂಲ್ ಅನ್ನು ಭಾರತದಲ್ಲಿ ಪತ್ತೆ ಹಚ್ಚಲಾಗಿದೆ, ಅದರ ಹಿಂದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆ. ಅವರ ಕುಮ್ಮಕ್ಕಿನಿಂದ, ಅವರ ಎಲ್ಲ ರೀತಿಯ ಸಹಕಾರದಿಂದಲೇ ಈ ಉಗ್ರಗಾಮಿ ಚಟುವಟಿಕೆ ಭಾರತದಲ್ಲಿ ನಡೀತಾ ಇದೆ ಅನ್ನೋದನ್ನ ಸಾಕ್ಷ್ಯಾಧಾರಗಳ ಸಮೇತವಾಗಿ ಪತ್ತೆ ಹಚ್ಚಬೇಕಾಗಿದೆ. ಭಾರತ ಈ ಕೆಲಸವನ್ನ ಮಾಡ್ತಾ ಇದೆ. ಭಾರತಕ್ಕೆ ಒಂದಷ್ಟು ಸಾಕ್ಷ್ಯಾಧಾರ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಶಾಹೀನಾ ಶಹೀದ್ ಅನ್ನುವಂತಹ ಒಬ್ಬ ಮಹಿಳಾ ಉಗ್ರೆಯನ್ನ ಭಾರತ ಬಂಧಿಸಿತ್ತು. ಆಕೆ ಭಾರತದ ಜೈಷ್ ಎ ಮೊಹಮ್ಮದ್ ಮಹಿಳಾ ಘಟಕದ ಮುಖ್ಯಸ್ಥೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ.
ಹಾಗೆ ಈ ಉಗ್ರ ಮಾಡ್ಯೂಲನ್ನು ಭಾರತ ಪತ್ತೆ ಹಚ್ಚುತ್ತಲ್ಲ, ಅದು ಹೇಗೆ ಸಾಧ್ಯ ಆಯಿತು ಕೇಳಿದ್ರೆ, ಆರಂಭದಲ್ಲಿ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಜೈಷೆ ಮೊಹಮ್ಮದ್ ಪರವಾಗಿ ಕರಪತ್ರಗಳನ್ನು ಅಂಟಿಸಲಾಗಿತ್ತು. ಜೈಷೆ ಮೊಹಮ್ಮದ್ ಪರವಾದಂಥ ಬರಹಗಳು ಕೂಡ ಸಿಕ್ಕಿದ್ವು. ಹೀಗಾಗಿ ಭಾರತಕ್ಕೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇದೆ. ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇದು ಪಾಕಿಸ್ತಾನಕ್ಕೆ ತಳಮಳವನ್ನ ಹುಟ್ಟು ಹಾಕಿದೆ. ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ, ಹೊಡಿತಾರೆ ಭಾರತದವರು, ಮತ್ತೆ ಆಪರೇಷನ್ ಸಿಂಧೂರ ಚಾಲು ಆಗುತ್ತೆ ಅಂತ. ಈ ನಡುವೆ ಪಾಕಿಸ್ತಾನದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅದು ಕೂಡ ಇಸ್ಲಾಮಾಬಾದ್ನಲ್ಲಿ. ಹೇಗೆ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತೋ ಅದೇ ಮಾದರಿಯಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನ ಕೋರ್ಟ್ನ ಎದುರುಗಡೆ ಒಂದು ಕಾರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೇಮ್ ಟು ಸೇಮ್ ದೆಹಲಿಯಲ್ಲಾದಂತಹ ಬಾಂಬ್ ಬ್ಲಾಸ್ಟ್ನಲ್ಲೂ ಕೂಡ ಈವರೆಗೆ 12 ಮಂದಿ ಸಾವಿಗೀಡಾಗಿದ್ದಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಾದಂತಹ ಬಾಂಬ್ ಬ್ಲಾಸ್ಟ್ನಲ್ಲೂ ಕೂಡ 12 ಮಂದಿ ಸತ್ತೋಗಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಇದನ್ನ ನಾವು ನೀವು ಹೇಗೆ ನೋಡ್ತೀವಿ? ಇದೊಂದು ಕೋ ಇನ್ಸಿಡೆಂಟ್. ಪಾಕಿಸ್ತಾನದಲ್ಲಿ ಏನ್ರಿ ಮಾಮೂಲಿ ಆಗಿರುತ್ತೆ ಬಾಂಬ್ ಬ್ಲಾಸ್ಟ್. ಇಷ್ಟು ದಿನ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಆಗ್ತಾ ಇತ್ತು, ಈಗ ಇಸ್ಲಾಮಾಬಾದ್ನಲ್ಲೇ ಆಗಿದೆ ಅಂತ ನಾವು ಅಂದುಕೊಳ್ಬಹುದು. ಆದರೆ ಆಫ್ಘಾನಿಸ್ತಾನದವರು ಹಾಗೆ ಹೇಳ್ತಾ ಇಲ್ಲ. ಇದನ್ನ ಪಾಕಿಸ್ತಾನದವರೇ ಮಾಡಿಸಿದ್ದಾರೆ, ಇದು ಆಸಿಮ್ ಮುನೀರ್ ಮಾಡಿದಂತಹ ಕೃತ್ಯ ಹೀಗಂತ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಕೊಡ್ತಾ ಇರುವಂತಹ ಕಾರಣಗಳಿದೆಯಲ್ಲ, ಇದು ಅವರ ಪ್ರಬುದ್ಧತೆಗೆ ಹಿಡಿದಂತಹ ಕೈಗನ್ನಡಿಯ ರೀತಿಯಲ್ಲಿದೆ. ಅವ್ರು ಹೇಳ್ತಾ ಇದ್ದಾರೆ, ಭಾರತ ಈಗ ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಪಾಕಿಸ್ತಾನ ತನ್ನಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿದೆ, ನಾವು ಕೂಡ ವಿಕ್ಟಿಮ್ಗಳು ಹೀಗಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ತನ್ನದೇ ಜನರನ್ನ ಬಲಿ ಕೊಟ್ಟಿದ್ದಾರೆ, ಪಾಕಿಸ್ತಾನ ಸ್ಯಾಕ್ರಿಫೈಸ್ ಮಾಡಿದೆ. ಇದೊಂದು ಲೆವೆಲ್ ಪ್ಲೇ ಗೇಮ್ ಅಂತ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ಸಾಧ್ಯತೆಗಳಿದೆಯಾ? ತಾಲಿಬಾನಿಗಳು ಹೇಳ್ತಾ ಇರುವಂತಹದ್ದು ತಲೆಬುಡ ಇಲ್ಲದಂತಹ ಕತೆ ಯಾಕೆ ಹೇಳಿದ್ರೆ, ಖಂಡಿತವಾಗ್ಲೂ ಅಲ್ಲ. ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ. ಯಾಕೆ ಅಂತಂದ್ರೆ ಭಾರತ, ನಾನು ಆಗ್ಲೇ ಹೇಳಿದ ಹಾಗೆ ನ್ಯೂ ನಾರ್ಮಲ್ ಸೆಟ್ ಮಾಡಿಬಿಟ್ಟಿದೆ. ದೆಹಲಿ ಬ್ಲಾಸ್ಟ್ಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ಆಪರೇಷನ್ ಕೈಗೆತ್ತಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಭಾರತದ ಪ್ರಧಾನಿ ಭೂತಾನ್ಗೆ ಹೋದಂತಹ ಸಂದರ್ಭದಲ್ಲೇ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಭಾರತದ ರಕ್ಷಣಾ ಸಚಿವರು ಕೂಡ ಅಷ್ಟೇ ತೀವ್ರತೆಯಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅಂದ್ರೆ ಭಾರತ ಈ ಘಟನೆಯನ್ನ ಹೆಚ್ಚು ಸೀರಿಯಸ್ ಆಗಿ ಪರಿಗಣಿಸಿರುವಂತದ್ದು ಗೊತ್ತಾಗ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಸಹಜವಾಗಿ ಒತ್ತಡವನ್ನು ಕ್ರಿಯೇಟ್ ಮಾಡಿದೆ. ಅದಕ್ಕೋಸ್ಕರವಾಗಿ ಅವರು ಸ್ವತಃ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿಸಿರಬಹುದು. ಆಗೇನಾಗುತ್ತೆ, ನಮ್ಮಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ, ನಾವು ಕೂಡ ಉಗ್ರ ದಾಳಿಯ ಸಂತ್ರಸ್ತರು, ಈ ರೀತಿಯಾಗಿ ಪಾಕಿಸ್ತಾನ ಬಿಂಬಿಸಿಕೊಳ್ಳಬಹುದಲ್ಲ. ಅದಕ್ಕೋಸ್ಕರವಾಗಿಯೇ ಪಾಕಿಸ್ತಾನ ಈ ಬಾಂಬ್ ದಾಳಿಯನ್ನ ಸ್ವತಃ ಮಾಡಿದೆ ಅಂತೇಳಿ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ತಾಲಿಬಾನಿಗಳ ಸ್ಟೇಟ್ಮೆಂಟ್ಗೆ ಪೂರಕವಾಗಿ ಪಾಕಿಸ್ತಾನದವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಇದಾವಲ್ಲ. ಅದೇನು ಕೇಳಿದ್ರೆ, ಇಸ್ಲಾಮಾಬಾದ್ನಲ್ಲಾದಂತಹ ಬಾಂಬ್ ಬ್ಲಾಸ್ಟ್ಗೆ ಪಾಕಿಸ್ತಾನದವರು ತಾಲಿಬಾನಿಗಳನ್ನು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ. ಇದು ತಾಲಿಬಾನಿಗಳ ಕೃತ್ಯ, ಇದರಲ್ಲಿ ನೆರೆಹೊರೆಯವರ ಪಾತ್ರ ಇದೆ. ಅಂದ್ರೆ ಪಾಕಿಸ್ತಾನ ಏನ್ ಹೇಳೋದು ಹೊರಟಿದೆ ಅಂತಂದ್ರೆ, ತಾಲಿಬಾನಿಗಳು ಈ ಕೃತ್ಯವನ್ನ ಮಾಡಿಸಿದ್ದಾರೆ, ಅದಕ್ಕೆ ಭಾರತದ ಬೆಂಬಲ ಇದೆ ಅಂತ. ಈ ಕಥೆಯನ್ನ ಟ್ರಂಪ್ ಮುಂದೆಯೂ ಕೂಡ ಪಾಕಿಸ್ತಾನದವರು ಹೇಳಿಯೇ ಹೇಳ್ತಾರೆ. ಆ ಮಂಕ್ ದಿಣ್ಣೆ ಟ್ರಂಪ್ ಇದನ್ನ ನಂಬಿಯೂ ನಂಬ್ತಾನೆ. ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲೊಬ್ಬ ಕಾಮಿಡಿ ಫೀಸ್ ರಕ್ಷಣಾ ಸಚಿವ ಇದಾನಲ್ಲ, ಖ್ವಾಜಾ ಆಸಿಫ್, ಆತ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ವಿ ಆರ್ ಇನ್ ಎ ಸ್ಟೇಟ್ ಆಫ್ ವಾರ್ ಅಂತ. ಅದಕ್ಕೆ ಮುಂದುವರೆದು ಆತ ಹೇಳ್ತಾನೆ, ಈ ರೀತಿಯ ಬಾಂಬ್ ಬ್ಲಾಸ್ಟ್ಗಳು ಎಷ್ಟೇ ಆದ್ರೂ ಕೂಡ ನಮ್ಮ ಸೇನೆ ಏನು ಹೆದರೋದಿಲ್ಲ. ನಮ್ಮ ಸೇನೆ ಎಲ್ಲಾ ರೀತಿಯ ಸ್ಯಾಕ್ರಿಫೈಸ್ ಅನ್ನ ಮಾಡಿ ನಮ್ಮ ಜನರಿಗೆ ಸುರಕ್ಷಿತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ ಹೀಗಂತ ಖ್ವಾಜಾ ಆಸಿಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ಈ ಸ್ಟೇಟ್ಮೆಂಟ್ ಅನ್ನು ನೋಡಿದಾಗ ನನಗೆ ನಿಜಕ್ಕೂ ಕೂಡ ನಗು ಬಂತು. ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇರುವಂತಹದ್ದು ಯಾರು? ಪಾಕಿಸ್ತಾನದ ಜನತೆ. ಪ್ರತಿದಿನವೂ ಕೂಡ ಸಾಯ್ತಾ ಇರುವಂತಹದ್ದು ಅವರೇ ತಾನೆ. ಪಾಕಿಸ್ತಾನದ ಸೇನೆಯೂ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಇದೆ, ಆದರೆ ಬಡಪಾಯಿ ಸಿಪಾಯಿಗಳು ಮಾತ್ರ. ಅದೇ ಆಸಿಮ್ ಮುನೀರ್ ಏನ್ ಮಾಡ್ತಾನೆ? ಯುದ್ಧದಂತಹ ಸನ್ನಿವೇಶ ಬಂದ್ರೆ ಗುಹೆಯಲ್ಲಿ ಅಡಗಿ ಕೂರ್ತಾನೆ, ಯುದ್ಧ ಮುಗಿತಿದ್ದ ಹಾಗೆ ಹೊರಗೆ ಬಂದು ಪ್ರಮೋಷನ್ ಪಡೆದುಕೊಳ್ತಾನಷ್ಟೇ. ಈಗಂತೂ ಆಸಿಮ್ ಮುನೀರ್ ಪಾಕಿಸ್ತಾನದಲ್ಲಿ ಸರ್ವಾಧಿಕಾರಿ. ಆತನಿಗೋಸ್ಕರ ಸಂವಿಧಾನದಲ್ಲೇ ತಿದ್ದುಪಡಿಯನ್ನು ತರಲಾಗಿದೆ, 27ನೇ ಅಮೈಂಡ್ಮೆಂಟ್ ಅನ್ನು ಕೂಡ ಮಾಡಲಾಗಿದೆ. ಆಸಿಮ್ ಮುನೀರ್ ಎಷ್ಟು ದಿನ ಬಯಸ್ತಾನೋ ಅಷ್ಟು ದಿನವೂ ಕೂಡ ಆತನನ್ನು ಅಲುಗಾಡಿಸೋದಕ್ಕೆ ಪಾಕಿಸ್ತಾನದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನನಗನ್ಸುತ್ತೆ, ನಿಮಗೆ ಕಟ್ಟಕಡೆಯದಾಗಿ ಕಾಡ್ತಾ ಇರುವ ಪ್ರಶ್ನೆ ಏನು ಕೇಳಿದ್ರೆ, ಭಾರತ ಪುನಃ ಆಪರೇಷನ್ ಸಿಂಧೂರವನ್ನ ಮಾಡುತ್ತಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ 50-50. ಇದಕ್ಕೊಂದು ಕಾರಣ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಬಾರಿಯ ದೆಹಲಿ ಬ್ಲಾಸ್ಟ್ ನಲ್ಲಿ ಸಿಕ್ಕಾಕೊಂಡಂತಹ ಎಲ್ಲಾ ಉಗ್ರರು ಕೂಡ ಭಾರತ ಮೂಲದವರೇ. ಒಬ್ಬನೇ ಒಬ್ಬ ಕೂಡ ಪಾಕಿಸ್ತಾನದವನು ಸಿಕ್ಕಾಕೊಂಡಿಲ್ಲ. ಪಾಕಿಸ್ತಾನ ಮೂಲದ ಉಗ್ರಗಾಮಿ ಸಂಘಟನೆಗಳು ಭಾರೀ ಜಾಗರೂಕತೆಯಿಂದ ಈ ದಾಳಿಯನ್ನ ಮಾಡಿಸಿದ್ದಾವೆ. ಈ ದಾಳಿ ಆದ ಬಳಿಕ ಯಾವುದೇ ಉಗ್ರಗಾಮಿ ಸಂಘಟನೆಗಳು ಕೂಡ ಹೊಣೆಯನ್ನು ಹೊತ್ತುಕೊಂಡಿಲ್ಲ. ನಿಮಗೆಲ್ಲ ಗೊತ್ತು, ಪಹಲ್ಗಾಮ್ ಅಟ್ಯಾಕ್ ಆಗ್ತಿದ್ದ ಹಾಗೆ TRF ಏನ್ ಹೇಳ್ತು, ದಿ ರೆಸಿಸ್ಟೆನ್ಸ್ ಫ್ರಂಟ್, ನಾವೇ ಈ ದಾಳಿಯನ್ನ ಮಾಡಿದ್ದು. ಭಾರತಕ್ಕೆ ಅದು ಪ್ರಬಲವಾದಂತಹ ಸಾಕ್ಷಿಯಾಗಿತ್ತು. ನಮ್ಗೆ ಆಪರೇಷನ್ ಸಿಂಧೂರ ಮಾಡೋದಕ್ಕೆ ಯಾವುದೇ ಅಳಕಿರಲಿಲ್ಲ. ಕಾರಣ ಇಷ್ಟೇ, TRF ಮೂಲ ಪಾಕಿಸ್ತಾನ ಆಗಿತ್ತು. ಹೀಗಾಗಿ ಭಾರತ ಮುಲಾಜಿಲ್ಲದೆ ಆಪರೇಷನ್ ಸಿಂಧೂರವನ್ನ ಕೈಗೆತ್ತಿಕೊಳ್ತು. ಈಗಲೂ ಮಿತ್ರರೇ, ಭಾರತ ಅಂತಹದೇ ಸಾಕ್ಷಿಗಾಗಿ ಕಾಯ್ತಾ ಇದೆ. ಕೇವಲ ಭಾರತ ಮೂಲದ ಒಂದಷ್ಟು ಡಾಕ್ಟರ್ಗಳನ್ನು ಬಂಧಿಸಿಕೊಂಡು ನಾವು ಪಾಕಿಸ್ತಾನದ
ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಮ್ಮ ಕ್ರೆಡಿಬಿಲಿಟಿಯ ಪ್ರಶ್ನೆ ಬರುತ್ತೆ. ಇದೇ ಕಾರಣದಿಂದ ಅಗ್ರೆಸಿವ್ ಸ್ಟೇಟ್ಮೆಂಟ್ ಕೊಡೋದಕ್ಕಾಗಿರಬಹುದು ಅಥವಾ ಮುಂದಿನ ನಿರ್ಧಾರವನ್ನು ಕೈಗೊಳ್ಳೋದಕ್ಕಾಗಿರಬಹುದು ತನಿಖಾ ಸಂಸ್ಥೆಗಳ ಫೈನಲ್ ರಿಪೋರ್ಟ್ಗೋಸ್ಕರವಾಗಿ ಭಾರತ ಸರ್ಕಾರ ಕಾಯ್ತಾ ಇದೆ. ಆದರೆ ಒಂದು ವಿಚಾರ ನಿಮಗೆ ನೆನಪಿರಲಿ, ಭಾರತಕ್ಕೆ ಈ ಬಾರಿ ಆಪರೇಷನ್ ಸಿಂಧೂರ ಮಾಡೋದಕ್ಕೆ ಈ ಹಿಂದಿನಂತೆ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಸೇನೆ ಫುಲ್ ಅಲರ್ಟ್ ಆಗಿದೆ. ಅವರ ಬಳಿಯಲ್ಲಿ ಪ್ರಾಪರ್ ಆದಂತಹ ಪ್ಲಾನ್ ಕೂಡ ಇದೆ. ಪೆಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೂ ಕೂಡ ಅದಕ್ಕೆ 15 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳಲಾಗಿತ್ತು. ಯಾಕೆ ಕೇಳಿದ್ರೆ ನಮ್ಮ ಸೇನೆಯನ್ನು ಮೊಬಿಲೈಸ್ ಮಾಡಬೇಕಾಗಿತ್ತು. ಆರಂಭದಲ್ಲಿ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀವಿ, ಅಂದರೆ ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡ್ತೀವಿ. ನಂತರ ಪಾಕಿಸ್ತಾನ ಅದಕ್ಕೆ ರೆಸ್ಪಾಂಡ್ ಮಾಡಿ ಇದು ಯುದ್ಧವಾಗಿ ಬದಲಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಒಂದು ಲಾಂಗ್ ಟರ್ಮ್ ಯುದ್ಧಕ್ಕೂ ಕೂಡ ಭಾರತ ಪ್ರಿಪೇರ್ ಆಗಿರಬೇಕಾಗಿತ್ತು. ಹೀಗಾಗಿ ಒಂದು 15 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಅಳೆದು ತೂಗಿ ಭಾರತ ನಂತರ ಆಪರೇಷನ್ ಸಿಂಧೂರವನ್ನು ಚಾಲೂ ಮಾಡಿತು. ಈಗ ಮಿತ್ರರೇ, ಆಪರೇಷನ್ ಸಿಂಧೂರಕ್ಕೆ ವಿರಾಮ ಹಾಕಿದ್ರಲ್ಲ, ಆ ಸಂದರ್ಭದಿಂದಲೂ ಭಾರತದ ಸೇನೆ ಹೇಳ್ತಾ ಇದೆ ಆಪರೇಷನ್ ಸಿಂಧೂರವನ್ನು ಯಾವಾಗ ಬೇಕಾದರೂ ಚಾಲೂ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಸ್ಟೇಟ್ಮೆಂಟ್ ಅನ್ನ ಭಾರತೀಯ ಸೇನೆಯ ಅಧಿಕಾರಿಗಳು ಅನೇಕ ಬಾರಿ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮ 3 ಸೇನೆ ಸೇರ್ಕೊಂಡು ತ್ರಿಶೂಲ್ ಯುದ್ಧಾಭ್ಯಾಸವನ್ನು ಕೂಡ ನಡೆಸಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಹೊಡೆಯೋದಕ್ಕೆ ನಮ್ಮ ಸೇನೆ ಸದಾ ಸಿದ್ಧವಾಗಿದೆ. ಅವರೇನು ಟೈಮ್ ತೆಗೆದುಕೊಳ್ಳೋದಿಲ್ಲ. ಈಗ ಭಾರತಕ್ಕೆ ಬೇಕಾಗಿರೋದೇನು? ತನಿಖಾ ಸಂಸ್ಥೆಯ ರಿಪೋರ್ಟ್ ಅಷ್ಟೇ. ಒಂದು ಸಣ್ಣ ಸಾಕ್ಷಿ ದೊಡ್ಡ ಯುದ್ಧಕ್ಕೆ ಕಾರಣ ಆಗಬಹುದು. ಇದು ಪಾಕಿಸ್ತಾನಕ್ಕೆ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೋಸ್ಕರವಾಗಿ ಬಚಾವಾಗೋದಕ್ಕೆ ಅಂತಲೇ ನಾನಾ ರೀತಿಯ ವಿಕ್ಟಿಮ್ ಕಾರ್ಡನ್ನು ಪಾಕಿಸ್ತಾನ ಕೂಡ ಪ್ಲೇ ಮಾಡ್ತಾ ಇದೆ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ